ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಜಲಹಳ್ಳಿ ಗ್ರಾಮದ ಪರಾಪುರ್ ಸೀಮಾಂತರದ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ 48 ರಲ್ಲಿ ಅಳವಡಿಸಲಾಗಿದ್ದ 25 ಕೆವಿ ಟ್ರಾನ್ಸ್ಫಾರ್ಮರ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಇದಕ್ಕೆ 2 ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದರೂ ಜೆಸ್ಕಾಂ ದೇವದುರ್ಗ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ಈ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿರುವ ವಿಷಯವನ್ನ ರೈತರು ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರು. ಇಂದಿನವರೆಗೂ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿಲ್ಲ. ಹಳೆಯ ಟ್ರಾನ್ಸ್ಫಾರ್ಮರ್ ಅನ್ನ ತೆಗೆದುಕೊಂಡು ಹೋಗಿದ್ರು, ಹೊಸದನ್ನ ಅಳವಡಿಸದೆ ರೈತರನ್ನ ಸಂಕಷ್ಟಕ್ಕೆ ತಳ್ಳಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಸ್ಕಾಂ ದೇವದುರ್ಗದ ಈ ನಿರ್ಲಕ್ಷ್ಯದಿಂದಾಗಿ ಸರ್ವೆ ನಂಬರ್ 48 ರ ವ್ಯಾಪ್ತಿಯಲ್ಲಿ ಇರುವ ಸುಮಾರು 25 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸಾಧ್ಯವಾಗಿದೆ. ಬೆಳೆಗಳು ಒಣಗ್ತಾ ಇದ್ದು ರೈತರು ಸಂಪೂರ್ಣ ಆತಂಕದಲ್ಲಿ ಇದ್ದಾರೆ. ಈ ಪ್ರಕರಣದಲ್ಲಿ ಜೆಸ್ಕಾಂ ದೇವದುರ್ಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಆದ ಶ್ರೀನಿವಾಸ್ ರವರು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಉಪವಿಭಾಗ ಕಚೇರಿ ದೇವದುರ್ಗದಲ್ಲಿ ಅಧಿಕಾರಿಗಳ ವೈಫಲ್ಯ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎಂದು ರೈತರು ಹೇಳಿದ್ದಾರೆ. ಈ ಕುರಿತು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶ ಮಾಡಿ ಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಈ ಕುರಿತು ರೈತರು ಆದ ಸಿದ್ದಪ್ಪ ಖುರ್ಷಿದ್ ಪಟೇಲ್, ಬಾಬು ಮೈಬೂಸಾಬ್, ಕಾಸಿಂ ಬಿ ಸೇರಿ ಇತರ ರೈತರು ಜೆಸ್ಕಾಂ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಟ್ರಾನ್ಸ್ಫಾರ್ಮರ್ ಅಳವಡಿಸದಿದ್ದರೆ ಜೆಸ್ಕಾಂ ಕಾರ್ಯಾಲಯದ ಮುಂದೆ ಹೋರಾಟ ನಡೆಸಲಾಗುತ್ತೆ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು 48 ಟಿ ಸಿ ಸುಟ್ಟು 2.5 ತಿಂಗಳಾಯಿತು. ಇನ್ನೋರು ಯಾರು ಹಾಕಿಲ್ಲ. ಈಗ ನಮ್ಮ ಬೆಳೆ ಎಲ್ಲ ಒಣಗ್ತಾಯಿದೆ. 25-30 ಎಕರೆ ಹೊಲ ಅದ. ಸ್ವಲ್ಪ ಕ್ರಮ ತಗೋಬೇಕಂತ ಕೇಳಿ ನಿಮ್ಮಂತಲ್ಲಿ. ಟಿ ಸಿ ಸುಟ್ಟು 2.5 ತಿಂಗಳಾಯಿತು. ಜೆಸ್ಕಾಂ ಇಲಾಖೆಯವರು ಕಡೆ ಗಮನಿಸ್ತಾ ಇಲ್ಲ. ರೈತರಿಗೆ ಬಹಳ ತೊಂದರೆ ಆಗಿದೆ. ಮೊದಲನೇದಾಗಿ ಇದು ಸುನಿಲ್ ಜೈ ಅವರು ಏನಿತ್ತಲ್ಲ, ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸುಮಾರು 1 ತಿಂಗಳ ಮೇಲೆ ಆಯಿತು. ಆಮೇಲೆ ಇವಾಗ ಲೀವ್ ಹಾಕಿ ಹೋಗ್ಯಾರ. ಇವಾಗ ತಿರುಪತಿ ಅವ್ರು ಬಂದಾರೆ. ತಿರುಪತಿ ಏನೈತಲ್ಲ ಇಂಡಿಯಾ ಟೋ ಎಲ್ಲ ರೆಡಿ ಮಾಡಿ ಕೊಟ್ಟಾರ. ಆಮೇಲೆ AW ಶ್ರೀನಿವಾಸ್ ಅವ್ರು ಏನೈತಲ್ಲ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅವರು ಅಲಾಟ್ಮೆಂಟ್ ಕೊಡ್ತಾ ಇಲ್ಲ. ಮೌಖಿಕವಾಗಿ ಅವ್ರ ಅರ್ಜಿ ಮುಖಾಂತರ ಅವರಿಗೆ ಮನವಿ ಮಾಡಿದ್ರು, ಎಷ್ಟೋ ಸಲ ಅವ್ರಿಗೆ ಏನೈತ ಫೋನ್ ಮುಖಾಂತರ ಮನವಿ ಮಾಡಿದ್ರು ಅವರು ಗಮನ ಹರಿಸ್ತಾ ಇಲ್ಲ. ಏನೈತಲ್ಲ ನಮಗೆ ರೈತರಿಗೆ ಬಹಳ ತೊಂದರೆ ಆಗ್ಯದ. ಬೆಳೆ ಒಣಗಾಕೈತದ. ಆಮೇಲೆ ರೈತರಿಗೆ ಏನೈತಲ್ಲ ಸುಮಾರು ಒಂದು 20-25 ಎಕರೆ ಭೂಮಿ ಏನೈತಲ್ಲ ಬೆಳೆ ಒಣಗ ಪರಿಸ್ಥಿತಿ ಉದ್ಭವ ಆಗ್ಯದ. ರೈತರಿಗೆ ಬಹಳ ತೊಂದರೆ ಆಗ್ಯದ. ಇತ್ತ ಕಡೆಗೆ ಏನೈತಲ್ಲ ಜೆಸ್ಕಾಂ ಇಲಾಖೆಯವರು ಗಮನ ಹರಿಸಿ ಆದಷ್ಟು ಬೇಗ 25 ಕೆವಿ ಟಿ ಸಿಯನ್ನು ಕಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.